ಇವತ್ತು ನಾವು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನಾಲಜಿ ನಂಬರ್ಸ್ ಸಾಮ್ಯತಾ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಅನಾಲಜಿ ನಂಬರ್ಸ್ ಅಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಅಂದರೆ A ಅನುಪಾತ B ಕೊಟ್ಟಿರ್ತಾರೆ ಮತ್ತು C ಅನುಪಾತ D ಅನ್ನು ಕೊಟ್ಟಿರ್ತಾರೆ. ಇಲ್ಲಿ A ಗೆ B ಸಂಬಂಧ ಹೊಂದಿರುತ್ತೆ, ಅದೇ ರೀತಿ ಸಿ ಮತ್ತು ಡಿ ಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕಾಗ್ತದೆ. ಇಲ್ಲಿ ಎ ಮತ್ತು ಬಿ ಯ ಸಂಬಂಧವನ್ನ ನೋಡಿ ಸಿ ಮತ್ತು ಡಿ ಯ ಸಂಬಂಧದಲ್ಲಿ ಒಂದನ್ನ ಕೊಟ್ಟಿರ್ತಾರೆ, ಒಂದನ್ನು ನಾವು ಕಂಡುಹಿಡಬೇಕು. ಉದಾಹರಣೆಗೆ 28 ಅನುಪಾತ 4 ಸಮಾನುಪಾತ 504 ಅನುಪಾತ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇದರಲ್ಲಿ 28 4 28 ಯಾವ ಸಂಖ್ಯೆಯಿಂದ ಭಾಗಿಸಿದ್ರೆ 4 ಬರುತ್ತೆ ಅನ್ನೋದನ್ನು ನೋಡೋಣ. 28 7ರಿಂದ ಭಾಗಿಸಿದ್ರೆ 4 ಬಂತು, ಅಂದ್ರೆ 7 1 7 7 4 28. ಅದೇ ರೀತಿ 504 7ರಿಂದ ಭಾಗಿಸ್ತೀನಿ. ಭಾಗಿಸಿದಾಗ 7 1 7 7 49, 1 ಉಳಿತು, 7 2 14. ಸೊ ನಮಗೆ ಬಂದಂತ ಉತ್ತರ ಎಷ್ಟು? 72. ಸೊ ನಾವೇನಂತ ಹೇಳಬೇಕು? ಸರಿಯಾದ ಉತ್ತರ 72 ಅಂತ ಹೇಳಬೇಕು. ಈಗ ಎರಡನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಪ್ರತಿ ಪ್ರಶ್ನೆಗಳು ನಮಗೆ NMMS ಅಲ್ಲಿ ಬೇರೆ ಬೇರೆ ರೀತಿ ಇರ್ತವೆ. ಈ ಎರಡನೇ ಪ್ರಶ್ನೆಗೆ ಯಾವ ರೀತಿ ಇದೆ ಅಂದ್ರೆ 56 ಅನುಪಾತ 121 ಸಮಾನುಪಾತ 75 ಅನುಪಾತ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಇದರಲ್ಲಿ 56ನ್ನ 5 + 6 ನಾನು ಮಾಡಿದಾಗ ನನಗೆ 11 ಬರ್ತದೆ. ಓಕೆನಾ? ಈ 11 ಮತ್ತು 121ಗೆ ಸಾಮ್ಯತೆ ಏನಿದೆ ಅಂದ್ರೆ 11ರ ಘಾತ 2 ಮಾಡಿದಾಗ 121 ಬರುತ್ತೆ. ಅದೇ ರೀತಿ 75ನ್ನ ನಾನು 7 + 5 ಕೂಡಿಸ್ತೀನಿ. ಸೊ ನಮಗೆ ಕೂಡಿಸಿದಾಗ ಇದರ ಉತ್ತರ 12 ಬಂತು. ಅದನ್ನ ಘಾತ 2 ಮಾಡಿದಾಗ ವರ್ಗ ಮಾಡಿದಾಗ 144 ಬಂತು. ಸೊ ನಮಗೆ ಸರಿಯಾದ ಉತ್ತರ 144 ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಮೂರನೇ ಪ್ರಶ್ನೆಯಲ್ಲಿ ಯಾವ ರೀತಿ ಇದೆ ಅಂದ್ರೆ 32 ಅನುಪಾತ 2 ಅಂದ್ರೆ 2ನ್ನ ಎಷ್ಟು ಬಾರಿ ಗುಣಿಸಿದರೆ 32 ಬರುತ್ತೆ ಅನ್ನೋದು ನಾವು ನೋಡ್ಬೇಕು. ನಮಗೆ ಸರಳ ಪದ್ಧತಿ ಹೇಗಂದ್ರೆ ನಾವು ಅಪವರ್ತನ ಕ್ರಮದಿಂದ ಮಾಡಿದ್ರು ತಪ್ಪಿಲ್ಲ. ಸೊ ನಾನು 32ನ್ನ 2ರಿಂದ ಭಾಗಿಸ್ತಾ ಹೋಗ್ತೀನಿ. 2 1 2, 2 6 12, ನಂತರ 2 8 16, ನಂತರ 2 4 8, 2 2 4, 2 1 2. ಅಂದ್ರೆ ಎಷ್ಟು ಬಾರಿ 2 ಪುನರಾವರ್ತನೆ ಆಯ್ತು? 5 ಬಾರಿ ಆಯ್ತು. ಅಂದ್ರೆ 32ನ್ನ ನಾವು 2ರ ಘಾತ 5 ಅಂತ ಬರಿಬಹುದು. ಅದೇ ರೀತಿ ಇಲ್ಲಿ 3ರ ಘಾತ 5 ಅಂತ ತೆಗೆದುಕೊಂಡಾಗ 3ನ್ನ 5 ಸತಿ ನಾವು ಗುಣಾಕಾರ ಮಾಡಬೇಕು. ಅಂದ್ರೆ ಇಲ್ಲಿ ನೋಡ್ರಿ, 3 3 9, 9 3 27, 27 3 81, 81 3 243. ಸೊ ನಮಗೆ ಇಲ್ಲಿ ಸಿ ಉತ್ತರ 243 ಇದೆ. ಸೊ ಸರಿಯಾದ ಉತ್ತರ ನಾವು 243 ಅಂತ ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇದು ಈಗ ನಾನು 4ನೇ ಪ್ರಶ್ನೆಗೆ ಹೋಗ್ತೀನಿ. 4ನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ 23 ಅನುಪಾತ 51. ಇಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಿ ಲೆಕ್ಕವನ್ನ ಮಾಡಬೇಕಾಗ್ತದೆ, ಯಾವ ರೀತಿ ಸಂಬಂಧ ಇದೆ ಅಂತ. 23ಕ್ಕೆ 23ನ್ನ ಸೇರಿಸ್ತೀನಿ ಅಥವಾ 23ಕ್ಕೆ 2ರಿಂದ ಗುಣಿಸ್ತೀನಿ. 23 2 ನಾವು ಗುಣಾಕಾರ ಮಾಡಿದ್ರೆ 2 3 6, 2 2 4. ಈ 46ಕ್ಕೆ 2 + 3ನ್ನ ಕೂಡಿಸ್ತೀನಿ. 2 + 3 ಎಷ್ಟು? 5. ಸೊ ನಮ್ಗೆ ಎಷ್ಟು ಉತ್ತರ ಬಂತಿಲ್ಲಿ? 51 ಬಂತು. 23 ಅನುಪಾತ 51 ಬಂತು. ಅದೇ ರೀತಿ 37ನ್ನ 2 ಸತಿ ಗುಣಾಕಾರ ಮಾಡೋಣ. 37ನ್ನ 2 ಸತಿ 2ರಿಂದ ಗುಣಾಕಾರ ಮಾಡೋಣ. ಮಾಡಿದ್ರೆ
2 7 14, ಕೈಲೇ ಬಂತು 1, 2 3 6 1 7. ಇದಕ್ಕೆ ನಾವು ಏನನ್ನ ಕೂಡಿಸ್ಬೇಕಂದ್ರೆ ಇವೆರಡು ಸಂಖ್ಯೆಯ ಮೊತ್ತವನ್ನ ಕೂಡಿಸ್ಬೇಕು. ಕೂಡಿಸಿದಾಗ 7 3 ಎಷ್ಟು 10. ಸೊ 74 10 ಎಷ್ಟು ಬಂತು ನನಗೆ 84. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬಿ ಅಂತ ನಾವು ತೆಗೆದುಕೊಳ್ಬೇಕು. ಈಗ ಇದು ಅರ್ಥ ಆಯ್ತಲ್ಲ ಮಕ್ಕಳೇ? 23ನ್ನ 2ರಿಂದ ಗುಣಿಸಬೇಕು, ನಂತರ 2 ಮತ್ತು 3ನ್ನ ಕೂಡಿಸಿ ನಾವು ಅದರಲ್ಲಿ ಸಂಕಲನವನ್ನ ಮಾಡಬೇಕು. ನಂತರ ಕೊನೆಯದಾಗಿ 5ನೇ ಪ್ರಶ್ನೆಯನ್ನ ನಾವು ನೋಡೋಣ. 5ನೇ ಪ್ರಶ್ನೆಯನ್ನ ನೋಡಿದಾಗ 12:156. ನಂತರ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ, ಅನುಪಾತ 210 ಇದೆ. ಇದರಲ್ಲಿ 12ನ್ನ 156 ಬರಬೇಕಾದ್ರೆ ನಾವಿಲ್ಲಿ 4 ಆಪ್ಷನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಾವು ಲೆಕ್ಕವನ್ನ ಮಾಡಬೇಕು. ಏನಂದ್ರೆ ಈ 156ಕ್ಕೆ 12ರಿಂದ ಭಾಗಾಕಾರ ಮಾಡೋಣ. 156ಕ್ಕೆ 12ರಿಂದ ಭಾಗಾಕಾರ ಮಾಡೋಣ. ಮಾಡಿದಾಗ ನಮ್ಗೆ ಏನ್ ಬರುತ್ತೆ ನೋಡಿ, ಇಲ್ಲಿ 4 3 12, 4 3 12, 3 ಉಳಿತು, 4 9 36. ನಂತರ 3 ಮಗ್ಗಿ ತಗೊಳ್ತೀನಿ, 3 1 3, 3 1 3, 3 3 9. ಸೊ ಎಷ್ಟು ಉತ್ತರ ಬಂತು? ನಂಗೆ 13 ಬಂತು. ಅಂದ್ರೆ ಸಂಬಂಧ ಏನಿದೆ ಅಂದ್ರೆ 12ಕ್ಕೆ 13ನ್ನ ಗುಣಾಕಾರ ಮಾಡಿದ್ರೆ 156 ಬಂತು. ಅದೇ ರೀತಿ ಇಲ್ಲಿ 13 ಬಿಟ್ಟು 11 ಬಿಟ್ಟು ನಂತರ 2 ಸಂಖ್ಯೆಗಳನ್ನ ನಾವು ತೆಗೆದುಕೊಳ್ಳೋಣ. 14 ಮತ್ತು 15ನ್ನ ಗುಣಾಕಾರ ಮಾಡಿದ್ರೆ ನಮಗೆ ಯಾವ ಉತ್ತರ ಬರ್ತದೆ? 210 ಉತ್ತರ ಬರ್ತದೆ. ಸೊ ಇದರಲ್ಲಿ ಮೊದಲಿಗೆ ಸಣ್ಣ ಚಿಕ್ಕ ಸಂಖ್ಯೆ, ನಂತರ ದೊಡ್ಡ ಸಂಖ್ಯೆ ತೆಗೆದುಕೊಂಡಿದ್ದೀವಿ. ಆದ್ದರಿಂದ ಮೊದಲಿಗೆ ಯಾವ ಸಂಖ್ಯೆ ಬರಬೇಕು? 14 ಬರುತ್ತೆ. ಹೀಗಾಗಿ 14 ಸರಿಯಾದ ಉತ್ತರ ಅಂತ ನಾವು ಹೇಳಬೇಕು.